ಇವರೇನು ಹೆಣ್ಮಕ್ಳ ಅಥವಾ ಗಯ್ಯಾಳಿಗಳ ಅನ್ನುವಂತಹ ಪ್ರಶ್ನೆ ನಿಮಗೆ ಖಂಡಿತ ಕಾಡ್ಲಿಕ್ಕೆ ಶುರುವಾಗುತ್ತೆ. ಪಾಪದ ಹುಡುಗನ ಮೇಲೆ ನೋಡಿ ಯಾವ ರೀತಿಯಾಗಿ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳಿ. ತಡರಾತ್ರಿ ರೌಡಿ ಬೇಬಿಯರ ಆವಾಜನ್ನ ನೋಡಿದ್ರೆ ನಿಜಕ್ಕೂ ಕೂಡ ನೀವು ದಂಗ ಆಗ್ಬಿಡ್ತೀರಿ, ಶಾಕ್ ಆಗ್ಬಿಡ್ತೀರಿ. ಇವರೇನು ಹೆಣ್ಮಕ್ಳ ಗಯ್ಯಾಳಿಗಳ ಅಂತ ನೀವೇ ಪ್ರಶ್ನೆ ಮಾಡ್ತೀರಿ. ಪಾಪದ ಹುಡುಗನ ಮೇಲೆ ಮುಗಿ ಬಿದ್ದಿದ್ದಾರೆ. ತಡರಾತ್ರಿ ರೌಡಿ ಬೇಬಿಯರು ಆವಾಜ್ ಹಾಕಿದ್ದಾರೆ ನೋಡಿ. ಮೂವರು ಯುವತಿಯರ ರೌಡಿ ವರ್ತನೆ ಇದು. ಸೈಡ್ ಕೊಡದ ಯುವಕನ ವಾಹನವನ್ನ ನಿಲ್ಲಿಸಿಕೊಂಡು ನೋಡಿ ಆವಾಜ್ ಹಾಕಿದ್ದಾರೆ. ಸೈಡ್ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಯುವಕನನ್ನ ಅಡ್ಡ ಹಾಕಿ ವಾಹನವನ್ನ ನಿಲ್ಲಿಸಿ ಆವಾಜ್ ಹಾಕಿದ್ದಾರೆ. ಹಾಸನ ನಗರದ ಎನ್ಆರ್ ಸರ್ಕಲ್ ಬಳಿಯಲ್ಲಿ ಈ ಒಂದು ಹೈಡ್ರಾಮಾ ಆಗಿದೆ. ಅವಾಚ್ಯ ನಿಂದನೆ ಮಾಡಿದ್ದಾರೆ. ಹೆಣ್ಣುಮಕ್ಕಳು, ಗಂಡು ಮಕ್ಕಳಲ್ಲ, ಹೆಣ್ಣುಮಕ್ಕಳು ಅವಾಚ್ಯ ನಿಂದನೆ ಮಾಡಿದ್ದಾರೆ. ಯುವಕನ ಮೇಲೆ ಹಲ್ಲೆಗೂ ಕೂಡ ಯತ್ನ ಮಾಡಿದ್ದಾರೆ. ಗಂಡು ಮಕ್ಕಳು ಮಾಡಿಬಿಟ್ರೆ ಬಿಟ್ಬಿಡ್ತೀರಾ ನೀವು ಹೆಣ್ಣು ಮಕ್ಕಳು ಅಂತ ಈಗ ಗಂಡು ಮಕ್ಕಳು ನೋಡಿ ಸಂಘ ಕಟ್ಟಿದ್ರು ಕಟ್ಬಿಡ್ತಾರೆ. ನಾಳೆ ಹೆಣ್ಣು ಮಕ್ಕಳಿಗೆ ಈ ರೀತಿಯ ಗಂಡು ಮಕ್ಕಳು ಮಾಡಿದರೆ ಬಿಟ್ಬಿಡ್ತಾ ಇದ್ರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಲ್ಲ ನೋಡಿ. ಹೆಣ್ಣು ಮಕ್ಕಳೇ ಹೆಂಗೆ ಹೊಡಿತಾ ಇದ್ದಾರೆ, ಅವಾಚ್ಯ ನಿಂದನೆ ಮಾಡ್ತಾ ಇದ್ದಾರೆ. ಹಲ್ಲೆಗೂ ಕೂಡ ಪ್ರಯತ್ನವನ್ನ ಮಾಡಿರುವಂಥದ್ದು. ಸೈಡ್ಗೆ ಹಾಕಿಸಿ ಗಾಡಿನ ಆವಾಜ್ ಹಾಕಿರುವಂಥದ್ದು ನೋಡಿ. ಸೈಡ್ ಕೊಡದಂಥ ಯುವಕನ ವಾಹನವನ್ನು ನಿಲ್ಲಿಸ್ಕೊಂಡು ಆವಾಜ್ ಹಾಕಿದ್ದಾರೆ. ಹಾಸನ ನಗರದ ಎನ್ಆರ್ ಸರ್ಕಲ್ ಬಳಿಯಲ್ಲಿ ಹೈಡ್ರಾಮಾ ಆಗಿದೆ. ಅವಾಚ್ಯ ನಿಂದನೆ ಮಾಡಲಾಗಿದೆ. ಯುವಕನ ಮೇಲೆ ಹಲ್ಲೆಗೂ ಕೂಡ ಯತ್ನವನ್ನ ಮಾಡಿದ್ದಾರೆ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳಲ್ಲ. ರೌಡಿ ಬೇಬಿಯರ ಆವಾಜ್ ಹೇಗಿತ್ತು ಗೊತ್ತಾ? ನೋಡ್ತಾ ಇದ್ದೀರಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆವಾಜ್ ಹಾಕಿದ್ದಾರೆ ಹೆಣ್ಣು ಮಕ್ಕಳು ಅಂತ ಹೇಳಿ. ಸೈಡ್ಗೆ ಹಾಕಿಸಿ ಗಾಡಿನ ಆನಂತರವಾಗಿ ಸೈಡ್ ಕೊಟ್ಟಿಲ್ಲ ಫಸ್ಟ್ ಆತ, ಆನಂತರವಾಗಿ ನಿಲ್ಲಿಸಿ ಆವಾಜ್ ಹಾಕಿ ಆತನಿಗೆ ರೌಡಿ ವರ್ತನೆಯನ್ನ ಹೆಣ್ಣುಮಕ್ಕಳು ತಡರಾತ್ರಿ ಮೂವರು ಹೆಣ್ಣುಮಕ್ಕಳು ಈ ರೀತಿಯಾಗಿ ಮಾಡಿದ್ದಾರೆ. ನಿಮ್ಗೆ ಅನ್ಸುತ್ತೆ ಇವರೇನು ಹೆಣ್ಣುಮಕ್ಕಳ ಗಯ್ಯಾಳಿಗಳು ಹಿಂಗೆ ನಿಂತ್ಕೊಂಡು ಹಿಂಗೆ ಜಗಳ ಮಾಡ್ತಿದ್ದಾರಲ್ಲ, ರೌಡಿ ಬೇಬಿಯರ್ ಥರ ಕಾಣಿಸ್ತಾ ಇದ್ದಾರೆ. ಹುಡುಗನ ಮೇಲೆ ಎಲ್ಲ ಸೇರ್ಕೊಂಡು 3 ಜನನು ಕೂಡ ಮುಗಿ ಬೀಳ್ತಾರೆ, ಆವಾಜ್ ಆಗ್ತಾರೆ. ಪಾಪದ ಹುಡುಗನ ಮೇಲೆ ನೋಡಿ ಮುಗಿ ಬಿದ್ದಿದ್ದಾರೆ ಹೆಣ್ಣು ಮಕ್ಕಳು 3 ಜನ ಸೇರ್ಕೊಂಡು ಅದರಲ್ಲೂ ಕೂಡ ಪುಲ್ಲೋವರ್ಗೆ ಏನು ಹಾಕೊಂಡಿದ್ದಾರೆ ಆ ಮಹಿಳೆಯಂತೂ ಹೊಡಿಲಿಕ್ಕೆ ಕೈ ಎತ್ತುತ್ತಾ ಇದ್ದಾರೆ. ಸೊ ಹವಾಜ್ ಆಗ್ತಾ ಇದ್ದಾರೆ. ತಡರಾತ್ರಿ ಮೂವರು ಯುವತಿಯರು ಈ ರೀತಿಯಾಗಿ ರೌಡಿ ವರ್ತನೆಯನ್ನ ಮೆರೆದಿದ್ದಾರೆ. ಜೊತೆಗೆ ಒಂದು ಸ್ವಲ್ಪ ತಳ್ಳಾಟ ನೂಕಾಟ ಕೂಡ ಆಗಿದೆ ಒಂದು ಘಟನಾ ಸ್ಥಳದಲ್ಲಿ. ಸೈಡ್ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಯುವಕನನ್ನ ಅಡ್ಡ ಹಾಕಿ ನಿಲ್ಲಿಸ್ಕೊಂಡು ಹವಾಜ್ ಹಾಕಿ ಗಲಾಟೆಯನ್ನ ಮಾಡಿದ್ದಾರೆ ಹೆಣ್ಣು ಮಕ್ಕಳು. ಅವಾಚ್ಯವಾಗಿ ನಿಂದನೆ ಕೂಡ ಮಾಡಲಾಗಿರುವಂಥದ್ದು. ಯುವಕನ ಮೇಲೆ ಹಲ್ಲೆಗೂ ಕೂಡ ಯತ್ನವನ್ನ ಮಾಡಿದ್ದಾರೆ ಮಹಿಳೆಯರು 3 ಜನ ಸೇರ್ಕೊಂಡು ಹೆಣ್ಣು ಮಕ್ಕಳು. ಸೊ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಹಳಷ್ಟು ಜನ ಅಲ್ಲಿ ಹೋಗ್ತಾ ಇದ್ರಲ್ಲ, ಅವರು ಕೂಡ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಏನಾಗ್ತಾ ಇದೆ ಇಲ್ಲಿ. ಏನಾದ್ರೂ ಹೆಣ್ಣು ಮಕ್ಕಳನ್ನ ಕೆಣಕ್ಬಿಟ್ರ ಹುಡುಗರು, ಆ ಕೆಣಕಿದಕ್ಕೆ ಏನಾದ್ರೂ ಈ ರೀತಿಯಾಗಿ ಗಲಾಟೆ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಒಂದು ಕ್ಷಣ ಈಗ ಹೆಣ್ಣು ಮಕ್ಕಳು ಗಲಾಟೆ ಮಾಡ್ತಾರೆ ಅಂತಂದಾಗ ಏನೋ ಅಲ್ಲಿ ಹುಡುಗಂದೇ ತಪ್ಪಿರುತ್ತೆ, ಅಥವಾ ಹುಡುಗ ಏನಾದ್ರೂ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ನ, ಅಥವಾ ಅವಾಚ್ಯ ಶಬ್ದಗಳಿಂದ ಆತ ಏನೋ ಕಾಮೆಂಟ್ ಮಾಡಿದ್ನ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಬಟ್ ಇಲ್ಲಿ ನೋಡಿ ಹೆಣ್ಣು ಮಕ್ಕಳದೇ ತಪ್ಪು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. कार